ಗುರು ಸ್ಟಾರ್ಟ್ ಆಯ್ತು, ಮತ್ತೆ ಸ್ಟಾರ್ಟ್ ಆಯ್ತು, ನಿಜ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತು. ಆರ್ ಸಿ ಬಿ ಟ್ರಬಲ್ಲು ಅದೇನೋ ಗೊತ್ತಿಲ್ಲ ಗುರು. ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇರ್ತಾರೆ. ಇದು ಮೆನ್ಸಿ ಕೂಡ ಅಪ್ಲೈ ಆಗುತ್ತೆ, ವುಮೆನ್ಸಿ ಕೂಡ ಅಪ್ಲೈ ಆಗುತ್ತೆ. ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇರ್ತಾರೆ. ಹೋಗ್ತಾ 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 ಅದು ಏನಾಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಮ್ಯಾಚ್ ಕೂಡ ಸೋತ್ಬಿಟ್ರು, ಈ ಮ್ಯಾಚ್ ಕೂಡ ಸೋತು. ನಾನಂತೂ ಫುಲ್ಲು ಮ್ಯಾಚ್ ನೋಡಕ್ಕೆ ಹೋಗಲಿಲ್ಲ. ಇನ್ನೊಂದು 12 ಬಾಲಿಗೆ 59 ರನ್ ಕೂಡ ಇದೆ. ಚೇಸ್ ಆಗಲ್ಲ ಗುರು, ಇದು ಹೆಂಗ್ ಚೇಸ್ ಆಗತ್ತೆ? ಎಲ್ಲ ಕೂಡ ಬರ್ತಾ ಇದಾರೆ, ಹೋಗ್ತಿದಾರೆ. ಈಗ ಸಾಯಿಲಿ ಸತ್ಕಾರ ಕೂಡ ಬಂದ್ರು, ಅದು ಸ್ಕ್ರೀಸ್ ಬಿಡೋ ಅವಶ್ಯಕತೆ ಕೂಡ ಇರಲಿಲ್ಲ. ಸ್ಕ್ರೀಸ್ ಬಿಟ್ರು, ಟಕ್ಕನಂಗೆ ಕೊಟ್ರು, ವಿಕೆಟ್ ಗಾನು. ಅದಾದ್ಮೇಲೆ ಡಿ ಕ್ಲರ್ಕ್ ಯಾವಾಗ ಹೋದ್ರು, ಆಲ್ಮೋಸ್ಟ್ ಹೋಪೇ ಕಳ್ಕೊಂಡ್ಬಿಟ್ರು ಎಲ್ಲ ಆರ್ ಸಿ ಬಿ ಫ್ಯಾನ್ಸು. ಇನ್ನು ಎಲ್ಲಿಂದ ವಿನ್ ಆಗ್ತಾರೆ ಇವರು? ಮೇನ್ ಬ್ಯಾಟರ್ಸ್ ಹೋಗ್ತಿದ್ದಾರೆ ಅಂದ್ರೆ ಬೌಲರ್ಸ್ ಬಂದು ಮ್ಯಾಚ್ ವಿನ್ ಮಾಡ್ಸಕ್ಕಾಗತ್ತಾ? ಸ್ಟಾರ್ಟಿಂಗ್ ಇಂದ 5ನೇ ಪ್ಲೇಸ್ ತನಕ ನೋಡಿದ್ವಿ ಅಂದ್ರೆ ಬ್ಯಾಟ್ಸ್ಮನ್ಸ್ ಗಳು ಆಡೇ ಇಲ್ಲ. 15, 9, 5, 0, 1 ಈ ತರ ರನ್ ಹೊಡೆದಿದ್ದಾರೆ. ಮತ್ತೆ ಕೋಟೆಬಿ ಸ್ಟೇಡಿಯಂ ಅಲ್ಲಿ ಏನಾದ್ರು ಮಾಟ ಮಂತ್ರ ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ, ಡೆಲ್ಲಿ ಮತ್ತೆ ಆರ್ ಸಿ ಬಿ ಮ್ಯಾಚ್ ಆದಾಗಲೂ ಕೂಡ ಇದೇ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೆದಿತ್ತು. ಈ ಮ್ಯಾಚ್ ಕೂಡ ಅಷ್ಟೇ, ಮುಂಬೈ ಮತ್ತೆ ಆರ್ ಸಿ ಬಿ ಕೋಟಂಬಿ ಸ್ಟೇಡಿಯಂ ಅಲ್ಲೇ ಕೂಡ ನಡೆದಿದೆ. ಇವತ್ತು ಕೂಡ ನಮ್ಮ ಆರ್ ಸಿ ಬಿ 2ನೇ ಮ್ಯಾಚು ಕಂಟಿನ್ಯೂಸ್ಗೆ ಸೋಲ್ತಾ ಇರೋದು. ಪ್ರೀವಿಯಸ್ ಗೆ ನೋಡೋಕ್ಕಾದ್ರೆ ಅಂದ್ರೆ ಕಂಟಿನ್ಯೂಸ್ಗೆ ಮ್ಯಾಚ್ ವಿನ್ ಹಾಕೊಂಡು ಬಂದಿದ್ರು. ಒಂಥರ ಖುಷಿಯಾಗಿತ್ತು, ಗೆದ್ದು ಗೆದ್ದು ಸಾಕಾಗಿದೆಯಪ್ಪ ಒಂದ್ಸಲ ಯಾರು ಸೋಲಿ ಅನ್ನಂಗಾಗ್ಬಿಟ್ಟಿತ್ತು. ಆದರೆ ಈಗ ನೋಡಿದ್ರೆ ಲಾಸ್ಟ್ ಮ್ಯಾಚ್ ಅನ್ನು ಡೆಲ್ಲಿಗೊಂದು ಪಾಯಿಂಟ್ ಕೊಟ್ಟು ವಿನ್ ಮಾಡಿಸಿರುವಂತ ನಾವೇ ಹೇಳಿದ್ವಿ. ಅದಾದ್ಮೇಲೆ ಈಗ ನೋಡಿದ್ರೆ ಮತ್ತೆ ಮುಂಬೈಗೆ ಒಂದು ಪಾಯಿಂಟು. ಸೊ ನಮಗೆ ಏನು ಅನಿಸ್ತದೆ ಅಂದ್ರೆ ದೊಡ್ಡಣ್ಣಂದು ಒಂದು ಡೈಲಾಗ್ ಇದೆಯಲ್ಲಪ್ಪ ಅದು ಮೂವಿಲಿ, ಜೀವನ ಪೂರ್ತಿ ಅವ್ನು ಚೆನ್ನಾಗಿರ್ಲಿ, ಇವನ್ ಚೆನ್ನಾಗಿರ್ಲಿ, ನೀನ್ ಚೆನ್ನಾಗಿರ್ಲಿ, ಯಾರು ಹಾರೈಸರು ಅಂತ. ಆ ಥರ ಆಗ್ತಿದೆ ಕತೆ ನಮ್ಮ ಆರ್ ಸಿ ಬಿದು. ಅದು ಏನಕ್ಕೆ ಹಿಂಗೆ ಮಾಡ್ತಾರೆ ಅನ್ನೋ ಗೊತ್ತಾಗಲ್ಲ ಗುರು. ಎವ್ರಿ ಸೀಸನಲ್ಲೂ ಕೂಡ ಅಷ್ಟೇ, ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ. ಹೋಗ್ತಾ 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 ಅದೇನೋ ಗೊತ್ತಿಲ್ಲ, ವಿನ್ ಆಗ್ತಿದ್ರು ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಟ್ರೀಕ್ ಹೊಡಿತಾ ಇರ್ತಾರೆ. ಲಾಸ್ ಆದ್ರು ಅಂದ್ರೆ ಕಂಟಿನ್ಯೂಸ್ ಆಗಿ ಲಾಸ್ಟ್ ಸ್ಟ್ರೀಕ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅದೇ ರೀತಿ ಆಗಿದ್ದು. ಸೊ ಇವತ್ತು ಕೋಟಂಬಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ಇತ್ತು. ಅದಾದ್ಮೇಲೆ ಟಾಸ್ ಅನ್ನ ನಮ್ಮ ಆರ್ ಸಿ ಬಿ ಅವರು ವಿನ್ ಕೂಡ ಆದ್ರು, ಮತ್ತೆ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು ಚೇಸಿಂಗ್ ಅನ್ನ ಮಾಡಕ್ಕೋಸ್ಕರ. ಎಲ್ಲಿ ಚೇಸಿಂಗ್ ಅನ್ನ ಮಾಡೋದು, 199 ಓಡಿಸ್ಕೊಂಡ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಫೇಲ್. ಯಾರು ಇಲ್ಲಿ ಚೆನ್ನಾಗಿ ಆಡ್ಸ್ಕೊಂಡೇ ಇಲ್ಲ. ಮತ್ತೆ ಸಿವರ್ ಬ್ರಂಟ್ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಇವತ್ತಂತೂ. ಹೇಲಿ ಮ್ಯಾಥ್ಯೂಸ್ ಕೂಡ ಅಷ್ಟೇ, 39 ಬಾಲಿಗೆ 56 ರನ್ ಚೆಚ್ಚಿ ಕೆಡ್ವಿರೋದು. ಅದಾದ್ಮೇಲೆ ಇನ್ಯಾರು ಸಜಾನ ಒಬ್ರು ಇಲ್ಲಿ ಫೇಲ್ ಕೂಡ ಆಗಿದ್ರೆ. ಅದಾದ್ಮೇಲೆ ನಟ್ ಸಿವರ್ ಬ್ರಂಟ್ ಸೆಂಚುರಿ ಹೊಡೆಯೋದ್ರ ಮೂಲಕ ಮುಂಬೈ ಟೀಮ್ ನ ಎಲ್ಲಿಗೋ ತಗೊಂಡೋಗ್ಬಿಟ್ರು. ನೋಡ್ಬೋದು ಗುರು, ಇಲ್ಲಿ 57 ಬಾಲ್ಗೆ 100 ರನ್ ಹೊಡೆದಿರುವಂತದ್ದು. ಎಷ್ಟು ಗೊತ್ತಾ? 175 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನು ಆಡಿರುವಂತದ್ದು. 16 4 ಹಚ್ಬಿಟ್ಟಿದ್ದಾರೆ, 1 6 ಅನ್ನ ಕೂರಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾತ್ರ. ನಮ್ಮ ಆರ್ ಸಿ ಬಿಲಿ ಯಾರಾದ್ರೂ ಇಬ್ರು ಈ ತರ ನಿನ್ಕೊಂಡು ಚೆನ್ನಾಗಿ ಆಡ್ಕೊಟ್ಟಿದ್ರು ಅಂದ್ರೆ ಈಸಿಗೆ ಈ ತರ ಮ್ಯಾಚ್ ಅನ್ನ ಚೆಸ್ಟ್ ಬರೀತು. ಆದ್ರೆ ಬಂದ ಓಪನರ್ಸ್ ಕೂಡ ಫ್ಲಾಪು, ಮಿಡಲ್ ಆರ್ಡರ್ ಕೂಡ ಫ್ಲಾಪು. ಅದಾದ್ಮೇಲೆ ಆಡಿದೆ ಡಿ ಕ್ಲಾರ್ಕ್ ಮತ್ತೆ ರಿಚಾ ಘೋಷ್ ಇಬ್ಬರೇ ಆಡಿದ್ದು. ಅದಾದ್ಮೇಲೆ ಡಿ ಕ್ಲಾರ್ಕ್ ಆದ್ಮೇಲೆ ಇನ್ನು ರಿಚಾ ಘೋಷ್ ಇನ್ನೇನು ನೋಡಕ್ಕಾಗುತ್ತೆ. ಅದಾದ್ಮೇಲೆ ಈ ಕಡೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಕಂಪ್ಲೀಟ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಫ್ಲಾಪ್ ಕೂಡ ಆಗ್ಬಿಟ್ಟಿದೆ. ಎಲ್ಲ ಬಂದರಲ್ಲ ಹೆವಿ ಅಂದ್ರೆ ಹೆವಿ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. ಲಾರೆನ್ ಬೆಲ್ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿದ್ರೆ 4 ಓವರ್ ಅಲ್ಲಿ 21 ರನ್ ಹೊಡ್ಸ್ಕೊಂಡು 2 ವಿಕೆಟ್ ಅಂತ ತೆಗೆದಿದ್ದಾರೆ. ಅಲ್ಟಿ ಕಂಟ್ರೋಲ್ ಮಾಡಿರುವಂತದ್ದು. ಅದಾದ್ಮೇಲೆ ಅದ್ಬಿಟ್ರೆ ಎಲ್ಲ ಕೂಡ ಸರಿಗೆ ಚಚ್ಕೊಂಡಿದ್ದಾರೆ. ಸಾಯಿಲಿ ಸತ್ಕೆರೆ ಕೂಡ ಅಷ್ಟೇ, 4 ಓವರ್ಗೆ 42 ರನ್ನು. ಅರುಂಧತಿ ರೆಡ್ಡಿ ಅಂತೂ 36 ರನ್ ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ ಕೇವಲ 3 ಓವರ್ ಅಲ್ಲಿ. ಅದಾದ್ಮೇಲೆ ಡಿ ಕ್ಲಾರ್ಕ್ ಕೂಡ ಅಷ್ಟೇ 1 ವಿಕೆಟ್ ಅಂತ ಹಾಕೊಟ್ಟಿದ್ದಾರೆ. ಹಾಫ್ ಸೆಂಚುರಿ 10 ರನ್ ಕಡಿಮೆ ಅಷ್ಟೇ, 40 ರನ್ ಹೊಡ್ಸ್ಕೊಂಡಿರುವಂಥದ್ದು ಡಿ ಕ್ಲಾರ್ಕ್. ಅದಾದ್ಮೇಲೆ ಶ್ರೇಯಾಂಕ ಪಟೇಲ್ ಕೂಡ ಅಷ್ಟೇ ಒಂದೊಂದು ಮ್ಯಾಚಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡ್ತಾರೆ. ಬರ್ತಾ ಬರ್ತಾ ಅದೇನಾಗುತ್ತೋ ಗೊತ್ತಿಲ್ಲ. ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ನೋಡ್ಬೋದು, ಶ್ರೇಯಾಂಕ ಪಟೇಲ್ 34 ರನ್ ಹೊಡ್ಸ್ಕೊಂಡಿರುವಂಥದ್ದು. ಅದಾದ್ಮೇಲೆ ರಾಧಾ ಯಾದವ್ ಅಂತೂ 2 ಓವರ್ಗೆ 24 ರನ್ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ತಗೊಳ್ಳಿ ಅಂತ ಕೊಟ್ಟಂಗೆ ಆಗ್ಬಿಟ್ಟಿದೆ. ಅದಾದ್ಮೇಲೆ ಟೋಟಲ್ ಆಗಿ 199 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ಮುಂಬೈ ಅವರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಂಜೆ ಮ್ಯಾಚ್ ಅಲ್ಲಿ ಚೇಸಿಂಗ್ ತಗೊಂಡ್ರೆ ಸ್ವಲ್ಪ ಆಡಕ್ಕೆ ಈಸಿ ಇರುತ್ತೆ, ಅನ್ನಕ್ಕೆ ಡ್ಯೂ ಬೀಳೋದ್ರಿಂದ ಬ್ಯಾಟಿಂಗ್ ಈಸಿ ಆಗುತ್ತೆ ಮತ್ತೆ ಬೌಲಿಂಗ್ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಫುಲ್ ಆಪೋಸಿಟ್. ಈ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಸ್ವಲ್ಪ ಈಸಿ ಆಯ್ತು, ಬ್ಯಾಟಿಂಗ್ ಅಂತೂ ಯಾರು ಪರ್ಫಾರ್ಮ್ ಮಾಡಿಲ್ಲ. ನೋಡ್ಬೋದು ಗ್ರೇಸ್ ಯಾರಿಸ್ ಬರ್ತಾ ಇದ್ದಂಗೆ 15 ರನ್ ಹೋದ್ರು. ಅದಾದ್ಮೇಲೆ ಸ್ಮೃತಿ ಮಂದಣ್ಣ 6ಕ್ಕೆ ಔಟು. ಅದಾದ್ಮೇಲೆ ಜಾರ್ಜ್ ಓಲ್ ಅಂತೂ 9ಕ್ಕೆ ಔಟು. ಅದಾದ್ಮೇಲೆ ಗೌತಮಿ ನಾಯಕ್ 1ಕ್ಕೆ ಔಟು. ಒಂದು ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಕೂಡ ಮಾಡಿದ್ರು. ಆರ್ ಸಿ ಬಿ ಟೀಮನ್ನೇ ವಿನ್ ಮಾಡಿಸ್ಬಿಟ್ಟಿದ್ರು. ಈಗ ನೋಡಿದ್ರೆ ಮತ್ತೆ ಪರ್ಫಾರ್ಮೇ ಇಲ್ಲ. ಅದಾದ್ಮೇಲೆ ರಾಧಾ ಯಾದವ್ 0 ಔಟ್. ಅದಾದ್ಮೇಲೆ ರಿಚಾ ಘೋಷ್ ಇನ್ನು ಆಡ್ತಾ ಇದ್ದಾರೆ ಈ ವಿಡಿಯೋ ಮಾಡ್ಬೇಕಾದ್ರೆ. 47 ಬಾಲಿಗೆ 84 ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತದ್ದು ಗುರು. ಡಿ ಕ್ಲಾರ್ಕ್ ಒಬ್ರು ಸಾಥ್ ಕೊಟ್ಟಿದ್ರು ಅಂದ್ರೆ ಮ್ಯಾಚ್ ಒಂದ್ ಕಡೆ ಇರೋದಂತ ಒಂದ್ ಕಡೆ ಹೋಪ್ ಕೂಡ ಇತ್ತು. ಯಾವಾಗ ಡಿ ಕ್ಲಾರ್ಕ್ ಔಟ್ ಆದ್ರು ಕಂಪ್ಲೀಟ್ ಆಗಿ ನಾನು ಡಿಸಪಾಯಿಂಟ್ ಆಗ್ಬಿಟ್ಟೆ. ಇನ್ನೇನು 2 ಬಾಲಿಗೆ 16 ರನ್ ಇದೆ, 2 6 ಹೊಡೆದ್ರು ಕೂಡ ಇದು ಸಾಧ್ಯ ಆಗದ ಮಾತು. ಅದಾದ್ಮೇಲೆ ಅರುಂಧತಿ ರೆಡ್ಡಿ ಕೂಡ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ಲಿಲ್ಲ. ಅದಾದ್ಮೇಲೆ ಸಾಯಿಲಿ ಸತ್ಕರೆ ಅಂತೂ ಬರ್ತದಂಗೆ ರನ್ ಔಟ್. ಅದಂತೂ ತುಂಬಾ ಡಿಸಪಾಯಿಂಟ್ ಕೂಡ ಮಾಡ್ಬಿಡ್ತು. ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡಿದ್ರು. ಬರ್ತಾ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಯ್ತಲ್ಲ. ನಮ್ಮ ಆರ್ ಸಿ ಬಿ ರಿಚಾ ಘೋಷ್ ಕೂಡ ಅಷ್ಟೇ ಚೆಚ್ಚಿ ಬಿಸಾಗೆ ಸ್ಟಾರ್ಟ್ ಕೂಡ ಮಾಡಿದ್ರು. ಇಸ್ಮಾಯಿಲ್ ಸ್ವಲ್ಪ ಇಲ್ಲಿ ಸಾಲಿಡ್ ಕಂಟ್ರೋಲ್ ಕೂಡ ಮಾಡಿರುವಂತದ್ದು. 4 ಓವರಿಗೆ 25 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ, 2 ವಿಕೆಟ್ ಅನ್ನ ತೆಗೆದಿದ್ದಾರೆ. ಅದಾದ್ಮೇಲೆ ಸಿವರ್ ಬ್ರಂಟ್ ಅಂತೂ ಅಲ್ಲಿ ಸೆಂಚುರಿ ಹೊಡೆದ್ರು, ಇಲ್ಲಿ ಹಾಫ್ ಸೆಂಚುರಿನ ಡೊನೇಟ್ ಮಾಡ್ಬಿಟ್ರು. 43 ರನ್ ಕೂಡ ಹೊಡ್ಸ್ಕೊಂಡಿರೋದು. ಅದಾದ್ಮೇಲೆ ಮ್ಯಾಥ್ಯೂಸ್ 3 ವಿಕೆಟ್ ಅನ್ನ ತೆಗೆದಿದ್ದಾರೆ.
ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮ್ಯಾಥ್ಯೂಸ್ ನೋಡಕ್ಕೆ ಸಿಕ್ಕಿರುವಂತದ್ದು. ಅದಾದ್ಮೇಲೆ ಕೌರಿ ಕೂಡ ಅಷ್ಟೊಂದು ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಅಮೆಲಿಯಾ ಕೆರಿಗೆ ಒಂದು ವಿಕೆಟ್ ಕೂಡ ಇಲ್ಲಿ ಬಿದ್ದಿರುವಂತದ್ದು. ಟೋಟಲ್ ಆಗಿ 3 ಮ್ಯಾಚ್ ಅನ್ನ ಇವತ್ತಿಂದ ಸೇರಿ 3 ಮ್ಯಾಚ್ ಅನ್ನ ಮುಂಬೈ ಅವರು ವಿನ್ ಕೂಡ ಆಗಿದ್ದಾರೆ. RCB ಅವರು ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಏನ್ ಅನಿಸ್ತು ನೋಡ್ಬಿಟ್ಟು ನಂಗಂತೂ ಕಂಪ್ಲೀಟ್ಲಿ ಡಿಸಪಾಯಿಂಟ್ ಆಗ್ಬಿಡ್ತು ಗುರು. ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.